ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಜೀ ಕನ್ನಡದ ಅಮೃತಧಾರೆ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಗೌತಮ್ ದಿವಾನ್ ಜೀವನದಲ್ಲಿ ಹೊಸ ಅಧ್ಯಾಯನ ಶುರುವಾಗಿದೆ. ಬಿಸ್ನೆಸ್ ಲೋಕದ ದಿಗ್ಗಜನಾಗಿದ್ದ ಗೌತಮ್ ಈಗ ಮತ್ತೆ ಫೀಲ್ಡ್ಗೆ ಇಳಿಯಲು ಸಿದ್ಧರಾಗಿದ್ದಾರೆ. ಗೌತಮ್ ಈ ಬಾರಿ ಆಯ್ಕೆ ಮಾಡಿಕೊಂಡಿರುವ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್. ಶೇರ್ ಮಾರ್ಕೆಟ್ ಅಂದರೆ ನಷ್ಟ ಎನ್ನುವವರ ಮುಂದೆ ಸಾಧಿಸಿ ತೋರಿಸಲು ಅವರು ಮುಂದಾಗಿದ್ದಾರೆ. ಈ ಪಯಣದಲ್ಲಿ ಅವರಿಗೆ ಪತ್ನಿ ಭೂಮಿಕಾ ಭರ್ಜರಿ ಸಾಥ್ ನೀಡುತ್ತಿದ್ದಾರೆ. ಗೌತಮ್ ನಿರ್ಧಾರಕ್ಕೆ ಭೂಮಿಕಾ ಆತಂಕ. ಶೇರ್ ಮಾರ್ಕೆಟ್ ಅಂದ ಕೂಡಲೇ ಭೂಮಿಕಾ ಸ್ವಲ್ಪ ಹೆದರಿದ್ದಾರೆ. ಇದು ತುಂಬಾನೇ ರಿಸ್ಕ್ ಅಲ್ವಾ ಎಂದು ಪ್ರಶ್ನೆ ಮಾಡುತ್ತಾರೆ. ಆದರೆ ಗೌತಮ್ ಅವರಿಗೆ ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ. ಭೂಮಿಕಾ ಅವರ ಬೆಂಬಲವೇ ಗೌತಮ್ ಅವರ ಅತಿದೊಡ್ಡ ಶಕ್ತಿ ಎಂಬುದು ಇಲ್ಲಿ ಸಾಬೀತಾಗಿದೆ. ಗೌತಮ್ ಎದುರಾಳಿಗಳ ಆಟ ಶುರು. ಕಾರಿನಲ್ಲಿ ಕುಳಿತು ಸೂಟ್ ಧರಿಸಿದ ವ್ಯಕ್ತಿಯೊಬ್ಬರು ಫೋನ್ನಲ್ಲಿ ಗಂಭೀರವಾಗಿ ಮಾತನಾಡುತ್ತಿದ್ದರು. ಗೌತಮ್ ಅವರ ಹೊಸ ಉದ್ಯಮದ ಹಿಂದೆ ಯಾರೋ ವ್ಯಕ್ತಿಗಳ ಕೈವಾಡ ಇರುವಂತೆ ಕಾಣುತ್ತಿದೆ. ಇದು ಗೌತಮ್ ಜೀವನದಲ್ಲಿ ಹೊಸ ಸಂಚಲನ ಮೂಡಿಸಲಿದೆ. ಮುಂಬರುವ ದಿನಗಳಲ್ಲಿ ಗೌತಮ್ ದಿವಾನ್ ಅವರ ಹೊಸ ಉದ್ಯಮಕ್ಕೆ ಯಾವ ರೀತಿಯ ಅಡೆತಡೆಗಳು ಬರುತ್ತವೆ ಎಂದು ಕಾದು ನೋಡಬೇಕಿದೆ. ಇತ್ತ ಜಯದೇವ್ಗೆ ಭಯ ಶುರುವಾಗಿದೆ. ಗೌತಮ್ ಎಲ್ಲಿ ಹೊಸ ಸಾಮ್ರಾಜ್ಯ ಕಟ್ಟುತ್ತಾನೆ ಅಂತ. ಅಷ್ಟೇ ಅಲ್ಲ, ಒಂದು ಕಡೆ ಗೌತಮ್ ಭಯ ಆದರೆ ಇನ್ನೊಂದು ಕಡೆ ಮಲ್ಲಿ ಭಯ. ಮಲ್ಲಿ ಎಲ್ಲಿ ಎಕ್ಸಾಮ್ ಬರೆದು ಸಿವಿಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಸೇರಿದ್ರೆ ಮತ್ತೆ ಅವಳು ನನ್ನ ಆಟ ಆಡಿಸ್ತಾಳೆ ಅಂತ ಭಯ ಪಡ್ತಾ ಇದ್ದಾನೆ. ಅದಕ್ಕೋಸ್ಕರ ಸುನಿನ ಮಲ್ಲಿ ಮನೆಗೆ ಕಳಿಸಿ ಅವಳಿಗೆ ಓದೋಕೆ ಡಿಸ್ಟರ್ಬ್ ಮಾಡೋಕೆ ಹೇಳ್ತಾನೆ. ಸುನಿ ಮನೆಗೆ ಬರ್ತಾನೆ. ಹಾಲಲ್ಲಿ ಭೂಮಿಕಾ ಇರ್ತಾಳೆ. ಮಲ್ಲಿ ಓದ್ತಾ ಇದ್ದಾಳೆ ಅಂತ ಆಗ್ಲೇ ಫೋನಲ್ಲಿ ಹೇಳಿದ್ದೆ ಅಲ್ವಾ ಅಂತ ಹೇಳ್ತಾಳೆ. ಸುನಿ ಸರಿ, ಅವರು ಓದ್ತಾ ಇದ್ದರೆ ನಾನು ಹೊರಡ್ತೀನಿ ಅಂತಾನೆ. ಭೂಮಿಕಾ ವೆಯ್ಟ್ 5 ಮಿನಿಟ್ಸ್ ಅಷ್ಟೇ ಮಾತಾಡಬೇಕು ಅಂತ ಹೇಳಿ ಮಲ್ಲಿನ ಕರೀತಾಳೆ. ಸುನಿ ಮಲ್ಲಿಗೆ ಎಕ್ಸಾಮ್ ಚೆನ್ನಾಗಿ ಬರಿ ಅಂತ ವಿಶ್ ಮಾಡ್ತಾನೆ. ಅಷ್ಟರಲ್ಲಿ ಭೂಮಿಕಾ ಟೈಮ್ ಅಪ್ ಅಂತ ಹೇಳ್ತಾಳೆ. ಸುನಿ ಮನೆಯಿಂದ ಆಚೆ ಹೋಗಿ ಜಯದೇವ್ಗೆ ಕಾಲ್ ಮಾಡಿ ಭೂಮಿಕಾ ಅವರು ಮಲ್ಲಿ ಜೊತೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾನೆ. ಜಯದೇವ್ ಮಲ್ಲಿನ ಎಕ್ಸಾಮ್ ಬರದೇ ಇರೋ ರೀತಿ ಮತ್ತೆ ಹೊಸ ಪ್ಲ್ಯಾನ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾನೆ. ಜಯದೇವ್ ಹಾಗೆ ಸುಮ್ಮನೆ ಆಗ್ತಾನ, ಮತ್ತೆ ಹೊಸ ಪ್ಲ್ಯಾನ್ ಮಾಡ್ತಾನೆ. ಅದೇನು ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ಸಿನಿಮಾ ಹಾಗೂ ಸೀರಿಯಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.